ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತೀನಿ. ಆಲ್ಮೋಸ್ಟ್ ಈ ನಡುವೆ ಬರೀ ರ್ಯಾಂಡಮ್ ಬ್ಲಾಗ್, ಡೈಲಿ ಬ್ಲಾಗ್ ಆಗೋಗ್ಬಿಟ್ಟಿದೆ. ಬನ್ನಿ ಆಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ನಿಮಗೆ ವಿಡಿಯೋ ಏನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಆ ಮಿಷಿನಿಗೆ ಇವಾಗ ಥ್ರೆಡ್ ಎಲ್ಲ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸ್ನ ಕೂಡ ಕಟಿಂಗ್ ಕೂಡ ಆಗಿದೆ, ತೋರಿಸ್ತೀನಿ. ಸ್ವಲ್ಪ ಐರನಿಂಗ್ ಮಾಡ್ಕೋಬೇಕು. ಅವರು ಇನ್ಸ್ಟಾಗ್ರಾಮಲ್ಲಿ ಒಂದು ಪಿಕ್ನ ತೋರಿಸಿದ್ರು, ಅದೇ ರೀತಿ ಆಗಬೇಕು ಅಂದರು. ಇದು ಬಂದ್ಬಿಟ್ಟು ಸ್ಯಾರಿ ಇವಾಗ ಫಾಲ್ ಕೂಡ ಹಾಕಬೇಕು. ಅದಕ್ಕೆ ಬಿಚ್ಚಿ ನೋಡಿದ್ದೆಲ್ಲ ಆಗಿದೆ. ಫಾಲ್ ಕೂಡ ತೊಗೊಂಡು ಬಂದಿದ್ದೀನಿ. ಸ್ಯಾರಿ ಫಾಲ್ ಕೂಡ ತೊಗೊಂಬಂದಿದ್ದೀನಿ. ಥ್ರೆಡ್ನ ಕೂಡ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಸ್ಟಿಚಿಂಗ್ ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಐರನ್ ಮಾಡ್ಕೋಬೇಕು. ಇದು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಐರನ್ ಮಾಡ್ಕೋಬೇಕು. ಸರಿ, ಅದರಿಂದ ಐರನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಐರನ್ ಬುಕ್ಸ್ ಕೂಡ ತೆಗೆದಿಟ್ಕೊಂಡೆ. ಅಷ್ಟೊಳಗಡೆ ಟೈಮ್ ಕೂಡ ನೋಡಿ 1 ಗಂಟೆ ಆಗೋಯ್ತು. ನನ್ನ ಮಗನ್ನ ಕರ್ಕೊಂಬರಕ್ಕೆ ಹೋಗಬೇಕು ಸ್ಕೂಲಿಗೆ. ಸ್ಕೂಲ್ ಹತ್ರ ಹೋಗಿ ಬಂದು ಅವನ್ನ ಕರ್ಕೊಂಡು ಬಂದಮೇಲೆ ನಾನೇನಿದ್ರು ಸ್ಟಿಚಿಂಗ್ ಮಾಡೋದಾಗುತ್ತೆ. 1 ಗಂಟೆ ಅಷ್ಟೊತ್ತಿಗೆ ಮನೆ ಕೆಲಸ ಮಾಡಿ, ಪೂಜೆ ಮಾಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ನೋಡಿ ಪೂಜೆ ಕೂಡ ಆಗಿದೆ, ತೋರಿಸ್ತೀನಿ. ಹಾಗೆ ನೋಡಿ, ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆನೂ ಎಲ್ಲ ಮುಗಿಸ್ಕೊಂಡೆ. ಅದ್ರ ಜೊತೆ ಬಟ್ಟೆ ಕೂಡ ವಾಶ್ ಮಾಡಬೇಕಾಗಿತ್ತು. ಅದನ್ನು ಕೂಡ ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಿ ಮನೆ ಹತ್ರನೇ ಇಲ್ಲೇ ಒಣಗಾಕ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಬಟ್ಟೆಗಳು ಕೂಡ ಇಲ್ಲೇ ಒಣಗಾಕಿದ್ದಾಯಿತು. ಪೂಜೆನೂ ಕೂಡ ಆಯಿತು, ಬಟ್ಟೆನೂ ಕೂಡ ಆಯಿತು. ಟಿಫನಿಗೆ ದೋಸೆ ಮಾಡಿದ್ದೆ. ದೋಸೆನೂ ಟಿಫನ್ ಎಲ್ಲ ಮುಗಿಸ್ಕೊಂಡೆ. ಇವಾಗ ನಾನು ಸರಿ ಸ್ಟಿಚಿಂಗ್ ಮಾಡಿಬಿಡೋಣ ಅಂತ ಕೂತ್ಕೊಂಡೆ. ಕಟಿಂಗ್ ಎಲ್ಲ ಆಯಿತು. ಆಲ್ಮೋಸ್ಟ್ ಟಿಫನ್ ಮುಗಿಸ್ಕೊಂಡು ಕಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕಟಿಂಗ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ 1 ಗಂಟೆ ಹತ್ತತ್ರ ಆಗೋಯಿತು. ಇವಾಗ 1 ಗಂಟೆ ಹತ್ತತ್ರ ಆಗೋಯಿತು. ಇವಾಗ ಸ್ಟಿಚಿಂಗ್ ಕೂಡ ಮಾಡಬೇಕು. ಅದ್ರ ಜೊತೆ ನಾನು ಸ್ವಲ್ಪ ಐರನಿಂಗ್ ಮಾಡ್ಕೋಬೇಕದು. ಡಿಸೈನ್ನ ಕೂಡ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಅವರು ಒಂದು ಫೋಟೋ ಕಳಿಸಿದ್ರು ನನಗೆ, ಅದೇ ರೀತಿಯಾಗಿ ಬೇಕು ಅಂದರೆ ಅದು ಪಿಕ್ ಕೂಡ ಇದ್ದರೆ ನಾನು ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ. ಅದೇ ಥರ ಬೇಕು ಅಂದಿದ್ರು. ಸರಿ ಕಟ್ ಮಾಡಿ ಹೊಲ್ಕೊಡ್ಬೇಕು. ಅವರು ಏನೋ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಸರಿ ಅಷ್ಟರಲ್ಲಿ ಬೇಕು ಅಂತ ಹೇಳಿದರೆ ಸಂಡೇ ಅಷ್ಟೊತ್ತಿಗೆ. ಇವತ್ತಿನ ಗುರುವಾರ ಆಲ್ಮೋಸ್ಟ್ ಆದರೆ ಇವತ್ತು ಇಲ್ಲಾಂದರೆ ನಾಳೆ, ಶುಕ್ರವಾರ ನಾಳೆ ಅಷ್ಟೊತ್ತಿಗೆ ಹೊಲ್ದ್ಬಿಡೋಣ ಅಂದ್ಬಿಟ್ಟು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆಲ್ಲ ಹೋಗುತ್ತೆ ನೋಡೋಣ. ನಿಮಗೆ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದ್ರ ಜೊತೆ ಒಂದು ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಬ್ಲೌಸು ಕೂಡ ಸ್ಟಿಚಿಂಗ್ ಆಗಿದೆ. ನನ್ನ ಮಗನ ಕರ್ಕೊಂಬಂದು ಬ್ಲೌಸು ಕೂಡ ಸ್ಟಿಚ್ ಮಾಡಿಟ್ಟೆ. ಈ ರೀತಿಯಾಗಿ ಬ್ಯಾಕ್ ಡಿಸೈನ್ನ ಕಳಿಸಿದ್ರು. ಇದೇ ರೀತಿಯಾಗಿ ಅವರು ಬಾರ್ಡರ್ ಸೀರೆ ಕಳಿಸಿದ್ರು. ಇದು ಪ್ಲೈನ್ ಸೀರೆಗೆ ಈ ರೀತಿಯಾಗಿ ಬೇಕು ಅಂತ ಹೇಳಿದ್ರು. ಕ್ಯಾನ್ವಾಸ್ನ ಹಾಕಿ ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿದ್ದೀನಿ. ಬ್ಲೌಸ್ ಕೂಡ ರೆಡಿ ಆಯಿತು. ಸರಿ ಆಂಟಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬ್ಲೌಸ್ನೆಲ್ಲ ರೆಡಿ ಮಾಡಿಟ್ಟು ಉಕ್ಸೆಲ್ಲ ಹಾಕಿಟ್ಟು ಆಂಟಿ ಮನೆಗೆ ಬಂದೆ. ಮಧ್ಯಾಹ್ನ ಟೈಮ್ ಅಂದರೆ ಯಾರು ಇರೋದಿಲ್ಲ. ನನ್ನ ತಂಗಿ, ನನ್ನ ತಮ್ಮ ಇಬ್ಬರು ಇರ್ತಾರೆ. ಸರಿ ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲೇ ಕೂತಿದ್ನು. ನನ್ನ ತಂಗಿ ಕೂಡ ತಲೆಗೆ ಎಣ್ಣೆ ಹಾಕ್ತೀನಿ ಅಂದರು. ಸರಿ ಹಂಗೆ ಸ್ವಲ್ಪ ಹೊತ್ತು ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ತಂಗಿ ಹತ್ರನೇ ಮಾತಾಡಿಸ್ಕೊಂಡು ಫೋನಲ್ಲಿ ನನ್ನ ತಮ್ಮ ಕೂಡ ಕಾಲ್ ಮಾಡಿದ್ದ. ಆ ಫೋನಲ್ಲಿ ಎಲ್ಲರೂ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ತಲೆಗೆ ಮಸಾಜ್ ಕೂಡ ಮಾಡಿಸ್ಕೊಂಡೆ. 10 ನಿಮಿಷ ಅವಳೇ ಕೂಡ ಮಸಾಜ್ ಮಾಡಿ ತಲೆ ಎಲ್ಲ ನೀಟಾಗಿ ಬಾಚ್ಕೊಟ್ಲು. ನಾನಾದರೆ ಸ್ವಲ್ಪ ತಲೆ ಬಾಚ್ಕೊಂಡಲ್ಲ, ಹಾಗೆ ಕ್ಲಿಪ್ ಹಾಕೋಗ್ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು ಸರಿ ನಾನೇ ಬಾಚ್ತೀನಿ ಅಂತ ಹೇಳಿ ಟೈಟ್ ಎಷ್ಟೊಂದಿನ ಆದಮೇಲೆ ಈ ಥರ ತಲೆ ಬಾಚಿಸ್ಕೊತಾ ಇದ್ದೀನಿ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಆಂಟಿಗೆ ಇಷ್ಟು ಟೈಟ್ ಹೇಳ್ಕೊಡ್ಬೇಕು ಆ್ಯಕ್ಟಿಂಗ್ ಮಾಡೋದನ್ನ. ಅದು ಬೈ ಬ್ಲಡ್ಡಲ್ಲೇ ಬಂದ್ಬಿಡುತ್ತೆ ಆ್ಯಕ್ಟಿಂಗ್ ಅಂತ. ಮತ್ತು ಆಂಟಿ ಮನೆಯಿಂದ 3 ಗಂಟೆಗೆ ಮನೆ ಹತ್ರ ಬಂದೆ. ನನ್ನ ಮಗನ ಕೂಡ ಕರ್ಕೊಬರ್ಬೇಕಾಗಿತ್ತು. ಅಷ್ಟೊಳಗಡೆ ಒಂದು ಬ್ಲೌಸ್ನ ಉಗ್ಸಾಕ್ಬೇಕಾಗಿತ್ತು. ಸರಿ ಈ ಬ್ಲೌಸ್ನ ಇಂಜಿನ್ ಎಲ್ಲ ಹೊಲಿದು ರೆಡಿ ಮಾಡಿಟ್ಟಿದ್ದೆ. ಇದು ಮಾಮೂಲಿ ಬ್ಲೌಸು, ಸ್ಯಾರಿ ಎಲ್ಲ ಫಾಲ್ ಹಾಕಿದಾಗಿದೆ. ಬ್ಲೌಸ್ ಕೂಡ ಈ ರೀತಿಯಾಗಿ ಮಿಷಿನ್ನ ವರ್ಕ್ನ ಮಾಡಿ ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿದ್ದೆ. ಇವರು ಕೂಡ ಬಂದು ತೊಗೊಂಡೋದ್ರು. ನನ್ನ ಮಗನ ಕೂಡ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಸರಿ ಅಡುಗೆ ಏನು ಮಾಡಿರಲಿಲ್ಲ. ಬೆಳಗ್ಗೆ ಮತ್ತು ದೋಸೆ ಮಾಡ್ಕೊಂಡಿದ್ದರೆ ದೋಸೆ ಬೇಡ ಅಂದ. ಸರಿ ಮ್ಯಾಗಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸರಿ ಮ್ಯಾಗಿ ಮಾಡೋಣ ಅಂತ ಮ್ಯಾಗಿ ಪ್ಯಾಕೆಟ್ ಎಲ್ಲ ಒಂದು ಬಾಣಲಿಗೆ ಹಾಕ್ಬಿಟ್ಟು ಎಲ್ಲ ಒಡೆದ್ಬಿಟ್ಟು ಮ್ಯಾಗಿ ಪ್ಯಾಕೆಟ್ ಎಲ್ಲ ಒಂದು ಬಾಣಲಿಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕುದಿಲಿಕ್ಕೆ ಇಟ್ಟಿದ್ದೆ. ಅದು ಕೂಡ ಕುದಿದ್ಮೇಲೆ ಆ ಮ್ಯಾಗಿ ಅಂದ್ರಲ್ಲೇ ಈ ಥರ ಪೌಡರ್ಗಳನ್ನ ಕೊಡ್ತಾರಲ್ಲ, ಮಸಾಲ ಪ್ಯಾಕೆಟು, ಇದನ್ನು ಕೂಡ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಮ್ಯಾಗಿ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬಾ ಈಸಿ, ತುಂಬ ಇನ್ಸ್ಟೆಂಟಾಗಿ ಆಗ್ಬಿಡುತ್ತೆ ಮ್ಯಾಗಿ ಅಂತೂ. ಸರಿ ಅದನ್ನು ಕೂಡ ಹಾಕ್ಬಿಟ್ಟು ಕುದಿಲಿಕ್ಕೆ ಬಿಟ್ಟಿದ್ದೆ. ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೆ. ಅಷ್ಟರಲ್ಲಿ ಮ್ಯಾಗಿ ಕೂಡ ರೆಡಿಯಾಗಿದೆ. ಇವಾಗ ಸ್ವಲ್ಪ ತಣ್ಣಗಾಗಲಿ ಮಕ್ಳಿಗೆ ಕೊಡಬೇಕಾದ್ರೆ ಅಂತ ಹೇಳ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟಿದ್ದೆ. ಒಂದು 5 ನಿಮಿಷ ಬಿಟ್ಟು ನನ್ನ ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ. 3 ಜನ ಮ್ಯಾಗಿನ ತಿಂದ್ಕೊಂಡ್ವಿ. ಮ್ಯಾಗಿನ ತಿಂದು ಮತ್ತೆ ಇನ್ನೊಂದು ಬ್ಲೌಸು ಸ್ಟಿಚಿಂಗ್ ಆಯಿತು. ಅದನ್ನು ಕೂಡ ಕೂತ್ಕೊಂಡು ಆಲ್ಮೋಸ್ಟ್ ಇವಾಗ ರಾತ್ರಿ 10:30 ಆಗಿದೆ. ಇವಾಗ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದನ್ನು ಕೂಡ ಊರಿಗೆ ಕೊಡಬೇಕಾಗಿತ್ತು. ನಾನು ಆಲ್ರೆಡಿ ಓದಿದ್ದಲ್ಲಿ ತೊಗೊತಾ ಇರೋದು ಅಷ್ಟೇ. ಇದನ್ನು ಕೂಡ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಇದು ಆಂಟಿಯವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಮತ್ತೆ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಆಂಟಿಯವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ನನ್ನ ಫ್ರೆಂಡ್ ಮಗಂದು ಸೈಕಲ್ ಇತ್ತು ಅಂತ ಅಲ್ಲೂ ಸ್ವಲ್ಪ ಹೊತ್ತು ನನ್ನ ಮಗ ಸೈಕಲ್ ತಿಳ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ದೆ.
ಮತ್ತು ಆಂಟಿ ಮನೆ ಹತ್ರ ಬಂದಮೇಲೆ ನನ್ನ ತಂಗಿ ಅವನಿಗೆ ಸ್ಮೈಲಿ ಚಪಾತಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಚಪಾತಿ ಅಂತ ಮಾಡಿಕೊಟ್ಲು. ಅವನು ಆರಾಮಾಗಿ ತಿಂದ್ಕೊಂಡು ಆಟ ಎಲ್ಲ ಆಡಿದ್ಮೇಲೆ ಮತ್ತೆ ಮನೆಗೆ ಬಂದೆ. ನೆಕ್ಸ್ಟ್ ಡೇ ಒಂದು ಬ್ಲೌಸ್ ಕೂಡ ಇತ್ತು, ಅದನ್ನು ಕೂಡ ಸ್ಟಿಚ್ ಮಾಡಿ ರೆಡಿ ಮಾಡಿ ಕಸ್ಟಮರಿಗೆ ಕೊಟ್ಟು ಕಳಿಸ್ದೆ. ನೆಕ್ಸ್ಟ್ ಇನ್ನು ಟಾಪ್ ಕೂಡ ಹೊಲಿಬೇಕಾಗಿತ್ತು. ಸರಿ ಅದನ್ನು ಕೂಡ ಟಾಪ್ನ ಫುಲ್ನೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ, ನಾನು ಸೈಡ್ ಹೊಡಿಬೇಕಾಗಿತ್ತು. ಸರಿ ಸೈಡ್ ಹೊಡ್ಬಿಟ್ಟು ಫಿನಿಶಿಂಗ್ ಮಾಡಿಬಿಡೋಣ ಅಂತ ಅದನ್ನು ಕೂಡ ಮಾಡಲಿಕ್ಕೆ ಕೂತಿದ್ದೀನಿ. ಯಾವುದೇ ಕೆಲಸ ಆಗಲಿ ನಾವು ಅದಕ್ಕೆ ಆದಂಥ ಮರ್ಯಾದೆ ಇರುತ್ತೆ, ಅದನ್ನು ಉಳಿಸ್ಕೊಂಡು ಹೋದರೆ ಸಾಕು. ನಾನು ಕೂಡ ಸರಿ ಬೇಗ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಅವರು ಕೂಡ ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿದರು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮುಗಿಸ್ಕೊಂಡೆ. ಇದು ಒಂದೇ ಥರ 2 ಟಾಪು ಸ್ಟಿಚ್ ಮಾಡೋದಿತ್ತು. ಒಂದು ಸ್ಟಿಚ್ ಮಾಡಿ ಆಲ್ರೆಡಿ ಆಗಿತ್ತು, ಇದು ಇನ್ನೊಂದು ಟಾಪ್ ಇತ್ತು. ಇದು ಕೂಡ ರೆಡಿ ಆಗ್ತಾಯಿದೆ. ಅವರು ಇನ್ನೂ ಎಮ್ಮಿಂಗ್ ಎಲ್ಲ ಮಾಡಬೇಕು ನೆಕ್ ಹತ್ರ. ಸರಿ ಅಷ್ಟರೊಳಗಡೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟೆ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಟಾಪು. ನೋಡಿ ಟಾಪ್ ಹೇಗಿದೆ. ಆ ಟಾಪ್ ಕೂಡ ರೆಡಿ ಆಯಿತು. ಅದಾದಮೇಲೆ ಒಂದು ಬ್ಲೌಸ್ ಹುಕ್ಸ್ ಹಾಕೋದಿತ್ತು, ಹುಕ್ಸ್ ಎಲ್ಲ ಮುಗಿಸ್ದೆ. ಮತ್ತು ನೆಕ್ಸ್ಟ್ ಒಂದು ಸ್ಯಾರಿ ಕುಚ್ಚು ಕಟ್ಟೋದಿತ್ತು. ಇದು ಕೂಡ ಸಿಲ್ವರಲ್ಲಿ ಬಂದಿದೆ. ಇದು ಕೂಡ ಅವ್ರು ಪಿಕ್ ಕಳಿಸಿದ್ರು, ಅದನ್ನು ನೋಡಿಕೊಂಡು ಸ್ಯಾರಿನ ಕುಚ್ಚು ಕಟ್ತಾರೆ. ನೆಕ್ಸ್ಟ್ ನೈಟ್ ಅಡುಗೆ ಮಾಡ್ಕೊತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಇವಾಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿ ಮತ್ತು ಪನ್ನೀರ್ ಹಾಕ್ಬಿಟ್ಟು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ. ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಎಣ್ಣೆ ಹಾಕಿ ಪನ್ನೀರನ್ನ ಕೂಡ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಪ್ಯಾನಲ್ಲಿ. ಇದು ಇನ್ನೇನು ಫ್ರೈ ಆಗ್ತಾಯಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ನಾನು. ತೆಗೆದಿಟ್ಕೊಂಡು ಅದೇ ಪ್ಯಾನಿಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಮತ್ತೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 2 ರಿಂದ 3 ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು. ಕಟ್ ಮಾಡಿ ಹಾಕ್ಕೊಂಬಿಟ್ಟಿದ್ದೀನಿ ಗ್ರೈಂಡ್ ಮಾಡ್ಕೊಂಡು. ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಕಾಯಿ ಇಲ್ಲ ಅಂದರೆ ನೀವು ಕಡಲೆಪಪ್ಪು ಕೂಡ ಯೂಸ್ ಮಾಡ್ಕೋಬೋದು. ನಾನು ಕಟ್ ಮಾಡಿ ಕಾಯಿ ಹಾಕ್ಕೊಂಡಿದ್ದೀನಿ. ಕಾಯಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಹುರ್ಕೊಂಡು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಫ್ರೈ ಮಾಡಿ ಹುರ್ಕೊಂಡು ಗ್ಯಾಸ್ನ ಆಫ್ ಮಾಡಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತೀನಿ ನಾನು. ಅಷ್ಟರೊಳಗಡೆ ಮತ್ತೆ ಅದೇ ಪ್ಯಾನಿಗೆ ನಾನು ಇವಾಗ ಗ್ರೇವಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮಿಕ್ಸಿ ಮಾಡಿ ಇಟ್ಕೊಂಡೆ. ಅದೇ ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ಮೇಲೆ ನಾನು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ನೀವು ಪಲಾವ್ ಸ್ಪೈಸಸ್ ಬೇಕಾದರೆ ಏನು ಬೇಕಾದರೂ ಹಾಕ್ಕೋಬೋದು. ನಾನು ಪಲಾವ್ ಎಲೆ ಹಾಕಿ ಮಿಕ್ಸ್ ಮಾಡಿ ಒಂದು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿನೂ ಕೂಡ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ಇದು 1 ಬಟ್ಲಷ್ಟಿದೆ ಹಸಿ ಬಟಾಣಿ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ಬಟಾಣಿ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ. 1 ಬಟಾಣಿಲಿ ಏನೋ ಮಾಡ್ತಾಯಿದ್ರೆ ಒಂದು 2 ರಿಂದ 3 ಅವರ್ ಮುಂಚೆನೇ ನೆನೆಸಿಡಬೇಕು. ಇವಾಗ ಬಟಾಣಿ ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಬ್ಬಿರೋದನ್ನು ಹಾಕಿ ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ. ನಾನು ಖಾರಕ್ಕೆ ಅಂತ ಹಸಿಮೆಣ್ಸಿನ್ಕಾಯಿ ಏನು ಯೂಸ್ ಮಾಡಿಲ್ಲ, ಖಾರದ ಪುಡಿನೇ ಹಾಕೋಣ ಅಂತ ಅಂದ್ಕೊಂಡೆ. ಅದರಿಂದ ಹಸಿಮೆಣ್ಸಿನ್ಕಾಯಿ ಏನು ಯೂಸ್ ಮಾಡಿಲ್ಲ. ಇವಾಗೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಖಾರದ ಪುಡಿ ರುಚಿಗೆ ತಕ್ಕಷ್ಟು. ಅಂದರೆ ಎಷ್ಟು ಬೇಕೋ ಖಾರದ ಪುಡಿ ಕ್ವಾಂಟಿಟಿ, ಯಾರ ಮನೇಲಿ ಹೆಂಗೆ ತಿಂತಾರೆ ಅಂತ ಗೊತ್ತಿರಲ್ಲ, ಅದ್ರ ಕ್ವಾಂಟಿಟಿ ಮೇಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಲರಿಗೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಉಪ್ಪನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಆ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಂಗೆ ಮುಚ್ಚಿಟ್ಟಿದ್ದೀನಿ. ಅದನ್ನು ತೆಗೆದ್ಬಿಟ್ಟು ಎಣ್ಣೆ ಕೂಡ ಬಿಟ್ಟಿದೆ. ಇವಾಗ ನಾನು ಆ ಮಿಕ್ಸಿ ಜಾರ್ ಏನಿತ್ತು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಫೈನಲಾಗಿ. ಇದು ಒಂದು ಕುದಿ ಬರಬೇಕು. ನೋಡಿ ಇವಾಗ ಮುಚ್ಚಿಟ್ಟಿದೆ, ಒಂದು ಕುದ್ದಿದೆ. ಇವಾಗ ಪನ್ನೀರೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಫ್ರೈ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ಪರೋಟ, ಚಪಾತಿ, ರೊಟ್ಟಿ, ಮೈದಾ ದೋಸೆ ಏನು ಬೇಕಾದ್ರೂ ಮಾಡ್ಕೋಬೋದು, ಒಳ್ಳೆ ಕಾಂಬಿನೇಷನ್ನು. ನಾನು ಚಪಾತಿಗೆ ಮಾಡ್ಕೋತಾ ಇದ್ದೀನಿ. ಚಪಾತಿನೂ ಕೂಡ ಆಲ್ರೆಡಿ ಎಲ್ಲ ವಸ್ತು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಚಪಾತಿನ 1 ಬೈ 1 ಬೇಯಿಸ್ಕೊತಾ ಇದ್ದೀನಿ. ಇವಾಗ ಆಲ್ರೆಡಿ ಪಲ್ಯ ಕೂಡ ಗ್ರೇವಿ ಕೂಡ ರೆಡಿ ಆಗಿತ್ತಲ್ಲ, ಅದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ. ಇವಾಗ ಅದನ್ನು ಕೂಡ ಆಫ್ ಮಾಡಿಕೊಂಡೆ, ಅದು ಕೂಡ ರೆಡಿಯಾಗಿದೆ. ಈ ಕಡೆ 1 ಬೈ 1 ಚಪಾತಿನೂ ಕೂಡ ಹರ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನು. ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಪನ್ನೀರ್ಗೆ. ಹಸಿ ಬಟಾಣಿ ಪನ್ನೀರ್ ಗ್ರೇವಿಗೆ ಚಪಾತಿ ಒಂದು ಒಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಚಪಾತಿ ಎಲ್ಲ ಮಾಡಿಕೊಂಡೆ. ಆಲ್ಮೋಸ್ಟ್ ಇವಾಗ ನೈಟು 10 ಗಂಟೆ ಆಯಿತು. ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಕೂಡ ಬಟಾಣಿ ಪನ್ನೀರ್ ಗ್ರೇವಿ ಕೂಡ ರೆಡಿ ಆಯಿತು. ಇವಾಗ ತಟ್ಟೆಯೂ ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ಹಾಕಿ ಕೊಡೋಣ ಅಂತ ಅಂದ್ಬಿಟ್ಟು. ನಿಮಗೆ ಈ ರೆಸಿಪಿ ಕೂಡ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇದೇ ಥರ ಹೆಚ್ಚು ವೀಡಿಯೋಸ್ನ ನನ್ನ ಚಾನಲಲ್ಲಿ ತುಂಬಾ ಹಾಕಿದ್ದೀನಿ. ಹಳೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದ.